ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಿಮಗೆ ಇಷ್ಟವಾದ ಹೂವು ಇದೆ ತಾನೆ? ಹೇಗೆ ಕಂಡಿಡಿದ್ಬಿಟ್ಟೆ? ಎಸ್. ಸೊ ನೀವು ಕೊಟ್ಟ ಟಾಸ್ಕ್ನ ನಾನು ಗೆದ್ದಿದ್ದೀನಿ. ಸೊ ನೀವು ಅನ್ಕೊಂಡಾಗೆ ಆಗುತ್ತೆ. ಖುಷಿನಾ? ಓಕೆ, ಎಂಜಾಯ್. ಥ್ಯಾಂಕ್ ಯು. ವೆಲ್ಕಮ್. ಖುಷಿ ಎಲ್ಲ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಖುಷಿಯಲ್ಲಿ ತೇಲಾಡ್ತಿದ್ದೀನಿ ನಾನು. ಹೂವು ಕೊಟ್ಟು ಮತ್ತೆ ನನ್ನ ಮನ್ಸು ಗೆದ್ದುಬಿಟ್ಟಿದ್ದೀರಾ. ಥ್ಯಾಂಕ್ ಯು ಗೌತಮ್ ಅವರೇ. ಹೂವು 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 ಎಲ್ಲಿ ನೋಡಿದ್ರು ಹೂವು, ರೂಮ್ ತುಂಬ ಹೂವು. ನನಗೆ ಹೂ ಇಷ್ಟ ಅಂತ ಗೊತ್ತಾದ ತಕ್ಷಣ ಇಷ್ಟೊಂದು ಹೂ ತರಿಸ್ಬಿಟ್ಟಿದ್ದಾರೆ. ಯಾರಿಗೆ ಸಿಗ್ತಾರೆ ಹೂವಿನಂಥ ಗಂಡ? ಭೂಮಿಕಾ, ನೀನು ನಿಜವಾಗ್ಲೂ ಲಕ್ಕಿ ಕಡೆ. ತುಂಬ ಪುಣ್ಯ ಮಾಡಿದ್ಯಾ. ಪುಣ್ಯ ಮಾಡಿದ್ದಕ್ಕೆ ಇಂಥ ಗಂಡ ಸಿಕ್ಕಿದ್ದಾನೆ. ಅಯ್ಯೋ, ಮಾತಾಡೋದನ್ನೆಲ್ಲ ಕೇಳಿಸ್ಕೊಂಡ್ಬಿಟ್ರ? ಸಾರಿ, ಫೋನ್ ತಗೊಂಡೋಗ್ಬೇಕಾಗಿತ್ತು. ಏನ್ ಮಾಡ್ತಾ ಇದ್ರಿ? ಏನೂ ಇಲ್ಲ. ಓಕೆ, ಎಂಜಾಯ್. ಥ್ಯಾಂಕ್ ಯು. ಸತ್ಯ, ನಾನು ಹೇಳಿದ್ ಕೇಳಿಸ್ಕೊಂಡಿಲ್ಲ. ಭೂಮಿಕಾ, ಇಷ್ಟೊಂದು ಹೂನೆಲ್ಲ ಯಾರಮ್ಮ ತರಿಸಿದ್ದು? ಅಜ್ಜಿ, ಅದು ಗೌತಮ್ ಅವರು ನನಗೆ ಅಂತ ತರಿಸಿದ್ರು. ಏನು, ನಿನಗೆ ಅಂತ ಇಷ್ಟು ಹೂ ತರಿಸಿದನ? ಪರವಾಗಿಲ್ವೇ, ನಮ್ ಗುಡ್ಡು ಡೆವಲಪ್ಮೆಂಟ್ ಆಗ್ಬಿಟ್ಟಿದ್ದಾನೆ. ಅಲ್ಲ, ಹಾಗಲ್ಲ. ಅದು ನನಗೆ ಯಾವ ಹೂ ಇಷ್ಟ ಅಂತ ಅವ್ರಿಗೆ ಗೊತ್ತಿರ್ಲಿಲ್ವಂತೆ. ಅದಕ್ಕೆ ಮಾರ್ಕೆಟಲ್ಲಿ ಇರೋ ಬರೋ ಹೂವೆಲ್ಲ ತರಿಸ್ಬಿಟ್ಟಿದ್ದಾರೆ. ಅವನ ಹಾಗೆ ಅದೆಲ್ಲ ಅವನ ರಕ್ತದಲ್ಲೇ ಬಂದ್ಬಿಟ್ಟಿದೆ. ಅವ್ರ ತಾತ ಅವರು ಹೀಗೆ ಒಂದು ಬುಟ್ಟಿ ಹೂ ತಂದಿಟ್ಬಿಡ್ತಿದ್ರು. ಅದಷ್ಟೇ ಅಲ್ಲ, ಅದ್ರ ಜೊತೆನಲ್ಲಿ ಮೈಸೂರು ಪಾಕು ತರ್ತಿದ್ರು. ಮೊದಲೇ ನನಗೆ ಮೈಸೂರು ಪಾಕ್ ಅಂದ್ರೆ ಪಂಚ ಪ್ರಾಣ. ಆ ಹೂನೆಲ್ಲ ಆ ಕಡೆಗೆ ಸರಿಸಿ ಅಷ್ಟು ಮೈಸೂರು ಪಾಕ್ ನಾನು ಒಬ್ಬಳೇ ತಿನ್ಬಿಡ್ತಿದ್ದೆ. ಇವತ್ತು ಗೊತ್ತಾಯ್ತು ಗೌತಮ್ ಅವ್ರಿಗೆ ತಿನ್ನೋ ಗುಣ ಎಲ್ಲಿಂದ ಬಂತು ಅಂತ. ಎಲ್ಲ ಅಜ್ಜಿ ಪ್ರಭಾವ. ನಮ್ಮವ್ರು ಅಷ್ಟೇ ಅಲ್ಲ, ನನ್ನ ಮಗ ಅಂದ್ರೆ ಗುಂಡು ಅಪ್ಪ, ಅವನು ಹಾಗೆ. ಅವನಿಗೆ ಹೆಂಡತಿ ಅಂದ್ರೆ ಪಂಚ ಪ್ರಾಣ. ಅವಳು ಸೆರಗಿಡ್ಕೊಂಡೇ ತಿರುಗಾಡ್ತಿದ್ದ. ಹೆಂಡತಿ ಮೇಲೆ ಅಷ್ಟು ಪ್ರೀತಿ ಅವನಿಗೆ. ಅಪರೂಪಕ್ಕೆ ಅಜ್ಜಿ ಗೌತಮ್ ಅವ್ರ ತಾಯಿ ಬಗ್ಗೆ ಮಾತಾಡ್ತಿದ್ದಾರೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.